ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಮತ್ತು ವಿಕಲಚೇತನರಿಗೆ ಮತ್ತು ಮಾಶಾಸನ ಫಲಾನುಭವಿಗಳು ಮತ್ತು ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಈಗ ತಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ನಿಮ್ಮ ಖಾತೆಗಳಿಗೆ ಕಳೆದ 2 ರಿಂದ 3 ತಿಂಗಳ ಹಣದೊಟ್ಟಿಗೆ ಈ ತಿಂಗಳದ ಹಣದೊಂದಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೊಸ ಅಪ್ಡೇಟ್ ಬಂದಿದೆ ಮತ್ತು ಈ KYC ಬಗ್ಗೆ ಮಾಹಿತಿ ಬಂದಿದೆ ಮತ್ತು ಆಧಾರ್ ಲಿಂಕ್ ಹಾಗೂ DBT ಮೂಲಕ ಹಣ ಬಿಡುಗಡೆಯಾಗುತ್ತೆ ಈ ಬಾರಿ ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಜಮೆಯಾಗುತ್ತಿದೆ ಹಾಗೂ ನಿಮ್ಮ ಹಣ ಯಾವಾಗ ಬರುತ್ತೆ ಎಂಬ ಪ್ರತಿಯೊಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನದೊಂದು ಚಿಕ್ಕ ರಿಕ್ವೆಸ್ಟ್. ಸ್ನೇಹಿತರೆ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಮೊದಲಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಎಲ್ಲಾ ಪಿಂಚಣಿದಾರರಿಗೆ. ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಿಂದ ಸಾಕಷ್ಟು ಫಲಾನುಭವಿಗಳು ಪಿಂಚಣಿ ಹಣ ಸಮಸ್ಯೆಗೆ ಬರೋಬ್ಬರಿ ತೊಂದರೆ ಆಗ್ತಾ ಇತ್ತು. ಕೆಲವರಿಗೆ 1 ತಿಂಗಳ ಹಣ ಬಾಕಿ ಇತ್ತು, ಇನ್ನು ಕೆಲವರಿಗೆ 2 ತಿಂಗಳ ಹಣ ಬಂದಿರಲಿಲ್ಲ. ಮತ್ತಷ್ಟು ಫಲಾನುಭವಿಗಳಿಗೆ ಬರೋಬ್ಬರಿ 3 ತಿಂಗಳ ಹಣದವರೆಗೂ ಪಿಂಚಣಿ ಜಮೆ ಆಗ್ತಾ ಇರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣವನ್ನ ಹೇಳಿದರೆ ತಾಂತ್ರಿಕ ಸಮಸ್ಯೆಗಳು ಮತ್ತು ಡೇಟಾ ಪರಿಶೀಲನೆ ಹಾಗೂ ಇಲ್ಲಿ ಫಲಾನುಭವಿಗಳ ಮಾಹಿತಿಯ ನವೀಕರಣ ಹಾಗೂ ಆಡಳಿತಾತ್ಮಕ ಪ್ರಕ್ರಿಯೆಯಿಂದ ನಿಮಗೆ ಹಣ ತಡವಾಗಿದೆ. ಆದರೆ ಇವತ್ತು ನಿಮಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ. ಏನಂತಂದ್ರೆ ಇವಾಗ ಉತ್ತಮ ಸುದ್ದಿ ಬಂದಿದೆ. ಅದೇನೆಂದ್ರೆ ಸಾಮಾಜಿಕ ಭದ್ರತಾ ಇಲಾಖೆಯ ವತಿಯಿಂದ ಬಾಕಿ ಉಳಿದಿರುವ ಪಿಂಚಣಿ ಹಣವನ್ನ ಹಂತ ಹಂತವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ಹೌದು ವೀಕ್ಷಕರೇ, ಇಲ್ಲಿ ಸೋಷಿಯಲ್ ಮತ್ತು ಅನೇಕ ರೀತಿಯ ಭದ್ರತಾ ಪಿಂಚಣಿ ಅಂದ್ರೆ ಇಲ್ಲಿ ಸಾಮಾಜಿಕ ಭದ್ರತಾ ಇಲಾಖೆಯ ವತಿಯಿಂದ ನಿಮಗೆ ಬಾಕಿ ಇರುವಂತಹ ಅಂದ್ರೆ ಕಳೆದ 2 ರಿಂದ 3 ತಿಂಗಳ ಹಣ ಬಹಳಷ್ಟು ಪಿಂಚಣಿದಾರರಿಗೆ ಬಂದಿರಲಿಲ್ಲ. ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಹಂತ ಹಂತವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲು ಮುಂದಾಗಿದೆ. ಯಾರ್ಯಾರಿಗೆ ಕಳೆದ 2 ರಿಂದ 3 ತಿಂಗಳಿಂದ ಆದ್ರೂ ಕೂಡ ಪಿಂಚಣಿ ಬಂದಿಲ್ವೋ ಅಂತಹ ಒಂದು ಫಲಾನುಭವಿಗಳಿಗೆ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಕೊನೆವರೆಗೂ ಕೂಡ ನೋಡಿ. ನಿಮ್ಮ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಆತಂಕ ಪಡುವಂತಹ ಅಗತ್ಯವಿಲ್ಲ ಸ್ನೇಹಿತರೆ. ಜಿಲ್ಲಾವಾರು ಹಂತಗಳಲ್ಲಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ. ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಇವತ್ತು ಈ ಒಂದು ಜಿಲ್ಲೆಗೆ, ನಾಳೆ ಈ ಒಂದು ಜಿಲ್ಲೆಗೆ, ಈ ವಾರ ಈ ಜಿಲ್ಲೆಗೆ, ಮುಂದಿನ ವಾರ ಮತ್ತೊಂದು ಜಿಲ್ಲೆಗೆ, ಈ ರೀತಿಯಾಗಿ ನಿಮ್ಮ ಪಿಂಚಣಿಯ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಲಾಗುತ್ತಿದೆ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ 2 ತಿಂಗಳ ಹಣ ಜಮೆ ಆಗಿದೆ. ನೋಡಿ ಸ್ನೇಹಿತರೆ, ಕೇಳಿಸ್ತಾ? ಕಳೆದ 2 ತಿಂಗಳಿನ ಹಣ ಏನಿದೆ ಅಲ್ಲ, ಅದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಜಮೆ ಆಗ್ಬಿಟ್ಟಿದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಪ್ರಕ್ರಿಯೆ ಮುಂದುವರೆದಿದೆ. ಹೀಗಾಗಿ ನಿಮ್ಮ ಜಿಲ್ಲೆಯಲ್ಲೂ ಯಾವುದೇ ಸಮಯದಲ್ಲೂ ಹಣ ಜಮೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ. ಆದ್ದರಿಂದ ಪ್ರತಿದಿನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಪರಿಶೀಲಿಸುತ್ತೀರಿ. ಯಾಕಂತಂದ್ರೆ ನಿಮ್ಮ ಹಣ ಇವತ್ತು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಿಗೆ ಎಷ್ಟು ಹಣ ಬರ್ತಾ ಇದೆ ಅಂತಂದ್ರೆ ಸ್ನೇಹಿತರೆ, ಸಾಮಾಜಿಕ ಭದ್ರತಾ ಯೋಜನೆಯಡಿ ವಿವಿಧ ವರ್ಗದ ಫಲಾನುಭವಿಗಳಿಗೆ ಬೇರೆ ಬೇರೆ ಪ್ರಮಾಣದ ಮಾಶಾಸನ ಇಲ್ಲಿ ಜಮೆ ಆಗ್ತಾ ಇರುವಂತದ್ದು. ಏನಂತಂದ್ರೆ ಕೆಲವರಿಗೆ 1,200 ರೂಪಾಯಿ, 1,200 ರೂಪಾಯಿ, 1,200 ರೂಪಾಯಿ ಈ ರೀತಿಯಾಗಿ ನಿಮಗೆ ಹಣ ಜಮೆ ಆಗ್ತಾ ಇರುವಂತದ್ದು. ಕೆಲವರಿಗೆ 1,800, ಹೌದು, ಇಲ್ಲಿ ಬರೋಬ್ಬರಿ 1,800 ರೂಪೀಸ್ ಕೆಲವರಿಗೆ ಜಮೆ ಆಗ್ತಾ ಇದೆ. ಮತ್ತಷ್ಟು ಅರ್ಹ ಫಲಾನುಭವಿಗಳಿಗೆ 2,500 ರೂಪಾಯಿವರೆಗೆ ಇಲ್ಲಿ ಮಾಸಾಶನ ಸಿಗುತ್ತಿದೆ. ಇದರ ಜೊತೆಗೆ ಸರ್ಕಾರ ಘೋಷಿಸಿರುವ 10% ರಿಂದ 15% ರಷ್ಟು ಹೆಚ್ಚುವರಿ ಮೊತ್ತವು ಅರ್ಹರಿಗೆ ಇದೇ ಪ್ರಕ್ರಿಯೆಯ ಮೂಲಕ ಜಮೆಯಾಗುತ್ತಾ ಇದೆ. ನೋಡಿ, ಇಲ್ಲಿ ಸರ್ಕಾರ ಏನಂತಂದ್ರೆ ಇಲ್ಲಿ ಕೆಲವರಿಗೆ ಇಲ್ಲಿ 10 ರಿಂದ 15% ಹೆಚ್ಚುವರಿ ಹಣವನ್ನ ಯಾರ್ಯಾರಿಗೆ ಘೋಷಣೆ ಮಾಡಲಾಗಿದೆ ಅಲ್ಲ, ಅವ್ರಿಗೂ ಕೂಡ ಸೇಮ್ ಇದೇ ಹಂತದಲ್ಲಿ ನಿಮ್ಮ ಒಂದು ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಮತ್ತು ಜಮೆ ಕೂಡ ಆಗ್ತಾ ಇರುವಂತದ್ದು. ಸ್ನೇಹಿತರೆ ನೋಡಿ, ನಿಮ್ಮ ಅರ್ಹತೆಯ ಪ್ರಕಾರ ಹಣದ ಮೊತ್ತ ಬದಲಾಗಬಹುದು. ಆದ್ದರಿಂದ ನಿಮ್ಮ ಖಾತೆಗೆ ಬಂದಿರುವ ಮೊತ್ತವನ್ನು ನೀವು ಪರಿಶೀಲಿಸಿಕೊಳ್ಳಿ. ಎಷ್ಟು ಹಣ ಬಂದಿದೆ ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ನಿಮಗೆ ಹಣ ಬಂದ ನಂತರ ಅಥವಾ ಆಲ್ರೆಡಿ ಹಣ ಬಂದವರು ನಮಗೆ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು. ಒಂದೇ ಬಾರಿ 2 ಅಥವಾ 3 ತಿಂಗಳ ಹಣ ಜಮೆ ಆಗ್ತಾ ಇರುವಂತದ್ದು ಸ್ನೇಹಿತರೆ. ಹಾಗಾಗಿ ಇಲ್ಲಿ ಬರೋಬ್ಬರಿ 6,000 ರೂಪಾಯಿ ತನಕ ನಿಮ್ಮ ಒಂದು ಹಣ ಬರುತ್ತೆ ಈ ತಿಂಗಳ ಪಿಂಚಣಿ ಹಣ. ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ, ಇದು ತುಂಬಾನೇ ಇಂಪಾರ್ಟೆಂಟು. ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಅಂದ್ರೆ ಹಿರಿಯರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತವರಿಗೆ ಮತ್ತು ಮಾಸಾಶನ ಪಡಿತಾ ಇದ್ದಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ನಾನು ಇವಾಗ ಹೇಳ್ತಾ ಇರುವಂತದ್ದು. ಗಮನದಲ್ಲಿ ಇಟ್ಕೊಳ್ಳಿ, ಸರಿಯಾಗಿ ತಾಳ್ಮೆಯಿಂದ ನೋಡಿ. ಇಲ್ಲಿ ಈ KYC ಸ್ನೇಹಿತರೆ, ಇದನ್ನು ನೀವು ಕೇಳಿರ್ತೀರಾ, ಆದ್ರೆ ಹೊಸದಾಗಿ ಇದೀಗ ಅತ್ಯಂತ ಮುಖ್ಯವಾದಂತಹ ಮಾಹಿತಿಯಾಗಿದೆ. ನಿಮ್ಮ ಪಿಂಚಣಿ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಮೊದಲಿಗೆ ನೀವು ಪರಿಶೀಲಿಸಬೇಕಾದ ವಿಷಯನೇ ಈ KYC. ಸರ್ಕಾರ ಈಗ ಎಲ್ಲಾ DBT ಯೋಜನೆಗಳಿಗೆ ಈ KYC ಹಾಗೂ ಆಧಾರ್ ಲಿಂಕ್ ಕಡ್ಡಾಯಗೊಳಿಸಿದೆ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ
ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಈ KYC ಪೂರ್ಣಗೊಂಡಿಲ್ಲ ಅಂತಂದ್ರೆ ಮತ್ತು ನಿಮ್ಮ ಹಣ ತಾತ್ಕಾಲಿಕವಾಗಿ ತಡೆ ಹಿಡಿಯುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ವಿಳಂಬ ಮಾಡದೆ ನಿಮ್ಮ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಈ KYC ಆಗಿಲ್ಲ ಅಂದ್ರೆ ಈ KYC ಮಾಡಿ, ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅಗತ್ಯವಿದ್ದರೆ ಮೊಬೈಲ್ ಸಂಖ್ಯೆ, ಈ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಈ KYC ಅನ್ನ ಪೂರ್ಣಗೊಳಿಸಿ. ಬ್ಯಾಂಕ್ ಸಿಬ್ಬಂದಿಯ ಬಳಿ ನಿಮ್ಮ ಆಧಾರ್ ಸೀಡಿಂಗ್ ಆಗಿದೆಯೇ ಎಂದು ಕೇಳಿ. NPCI ಮ್ಯಾಪಿಂಗ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಈ ಸಣ್ಣ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಹಣ ವಿಳಂಬವಾಗುವ ಸಾಧ್ಯತೆ ಬಹಳ ಕಡಿಮೆಯಾಗುತ್ತೆ. ಸರಿಯಾದಂತಹ ಸಮಯದಲ್ಲಿ ನಿಮಗೆ ಹಣ ಖಂಡಿತವಾಗಿಯೂ ನಿಮ್ಮ ಖಾತೆಗಳಿಗೆ ಜಮೆಯಾಗುತ್ತೆ. ಮತ್ತು ಗಮನಿಸಿ ಸ್ನೇಹಿತರೆ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗಾಗಲಿ, ಅಂಗವಿಕಲರಾಗಲಿ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಾಗಲಿ ಅಥವಾ ಯಾವುದೇ ರೀತಿ ಮಾಶಾಸನಗಳನ್ನು ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಇಲ್ಲಿ ಅತ್ಯಂತ ಪ್ರಮುಖವಾದಂತಹ ಮಾಹಿತಿ ಬಂದಿದೆ. DBT ಮೂಲಕ ಹಣ ಹೇಗೆ ಬರುತ್ತದೆ? ಹೌದು, ಈ ಬಾರಿ ನಿಮಗೆ DBT ಮೂಲಕ ಹಣ ಬರ್ತಾ ಇರುವಂತದ್ದು. ಈಗ ಎಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳ ಹಣ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗುತ್ತದೆ ಸ್ನೇಹಿತರೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ನೋಡಿ, ಇದರಿಂದ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ. ಅಂದ್ರೆ ಯಾವುದೇ ರೀತಿ ಜನರು ಇಲ್ಲಿ ಇರೋದಿಲ್ಲ. ನಿಮಗೆ ಹಣ ಹಾಕುವಂತಹ ಫಲಾನುಭವಿಗಳಿಗೆ ಇಲ್ಲಿ ಹಣ ಹಾಕುವವರು ಇರೋದಿಲ್ಲ. ಡೈರೆಕ್ಟ್ ಆಗಿ DBT ಆಗುತ್ತೆ ಮತ್ತು ಪೂರ್ಣ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಯಾವುದೇ ರೀತಿ ಅಡೆತಡೆ ಆಗೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಆಧಾರ್ ಲಿಂಕ್ ಹಾಗೂ ಬ್ಯಾಂಕ್ ವಿವರಗಳು ಸರಿಯಾಗಿ ಇದಾವ ಅಂತ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಹಳೆಯ ಬ್ಯಾಂಕ್ ಖಾತೆ ಇದ್ದರೆ ಅಥವಾ ಹೊಸ ಖಾತೆ ತೆರೆದಿದ್ದರೆ ಅದನ್ನು ಸಂಬಂಧಪಟ್ಟ ಕಚೇರಿಯಲ್ಲಿ ಅಥವಾ ಬ್ಯಾಂಕ್ನಲ್ಲಿ ನವೀಕರಿಸಿಕೊಳ್ಳುವುದು ಅತ್ಯಂತ ಪ್ರಮುಖವಾದಂತಹ ಮಾಹಿತಿ. ನೋಡಿ, ನೀವು ಆಲ್ರೆಡಿ ಪಿಂಚಣಿಯನ್ನು ಪಡಿತಾ ಇರ್ತೀರಾ ಕಳೆದ ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಅಥವಾ ಅನೇಕ ತಿಂಗಳುಗಳಿಂದ. ಇವಾಗ ನೀವು ಏನು ಮಾಡಿಬಿಡ್ತೀರಾ ಅಂತಂದರೆ, ಒಂದು ಹೊಸದಾದಂತಹ ಖಾತೆ ಅಂದರೆ ಸೇವಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಿಸಿರ್ತೀರಾ. ಇದನ್ನು ನೀವು ಅಪ್ಡೇಟ್ ಮಾಡಿಸಬೇಕು ನಿಮ್ಮ ಒಂದು ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಮತ್ತು ಇವಾಗ ಬನ್ನಿ, ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ. ಸ್ನೇಹಿತರೆ, ಸದ್ಯ ಲಭ್ಯವಿರುವ ಮಾಹಿತಿಯ ಪ್ರಕಾರ ಮಂಗಳೂರು, ಮಂಡ್ಯ, ಹಾಸನ, ಬಳ್ಳಾರಿ, ಕೊಡಗು, ಯಾದಗಿರಿ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಳಗಾವಿ ಹಾಗೂ ಧಾರವಾಡ, ದಾವಣಗೆರೆ, ವಿಜಯಪುರ, ಗುಲ್ಬರ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತಿದೆ. ಕೆಲವೆಡೆ ಈಗಾಗಲೇ 2 ತಿಂಗಳ ಹಣ ಜಮೆಯಾಗಿದೆ. ಉಳಿದ ಜಿಲ್ಲೆಗಳಿಗೂ ಹಂತ ಹಂತವಾಗಿ ಹಣ ಬಿಡುಗಡೆಯಾಗಲಿದೆ. ಹಾಗಾದರೆ ನಿಮ್ಮ ಜಿಲ್ಲೆಯಲ್ಲೂ ಇನ್ನೂ ಹಣ ಬಂದಿಲ್ಲ ಅಂದರೆ ಆತಂಕ ಪಡುವಂತಹ ಅಗತ್ಯವಿಲ್ಲ ಸ್ನೇಹಿತರೆ. ನಿಮ್ಮ ಪಿಂಚಣಿ ಹಣ ಬಂದಿದ್ದೇವೆ ಇಲ್ವೇ ಎಂಬುದನ್ನು ನಿಯಮಿತವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಹಾಗೂ ಅಗತ್ಯವಿದ್ದರೆ ಆನ್ಲೈನ್ ಮೂಲಕ ನಿಮ್ಮ ಅರ್ಜಿ ಅಥವಾ ಪಿಂಚಣಿ ಸ್ಥಿತಿಯನ್ನು ಪರಿಶೀಲಿಸಬಹುದು. ಯಾವುದೇ ಕಾರಣಕ್ಕೂ ಈ KYC ಮಾಡಿಸದೇ ಇರಬೇಡಿ. ಆಧಾರ್ ಲಿಂಕ್ ಆಗಿದೆಯೇ ಎಂಬುದನ್ನು ಒಮ್ಮೆ ಖಚಿತಪಡಿಸಿಕೊಳ್ಳಿ. ಈ ಮಾಹಿತಿ ನಿಮ್ಮ ಮನೆಯ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಹಾಗೂ ವಿಕಲಚೇತನರಿಗೆ ತುಂಬಾ ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಅವರಿಗೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಸರ್ಕಾರಿ ಯೋಜನೆಗಳ ಪಿಂಚಣಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, PM ಕಿಸಾನ್ ಹಾಗೂ ಎಲ್ಲ ಸರ್ಕಾರಿ ಅಪ್ಡೇಟ್ಗಳನ್ನು ಪ್ರತಿದಿನ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಹಿಂದೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಒತ್ತುವುದನ್ನು